ನಮ್ಮ ಮನಸ್ಸು ಮತ್ತು ಆತ್ಮ ಎರಡು ಒಂದೇ ಅಂತ ಹೇಳ್ತೀವಿ. ಡೂ ಯು ಥಿಂಕ್ ಎರಡು ಒಂದೇನಾ? ಮನಸ್ಸು ಇಲ್ಲ. ಮನಸ್ಸು ಅನ್ನೋದೇನಿದೆ ನೋಡಿ, ಅದು ನಿಮ್ಮ ಬರೀ ಯೋಚನಾ ಶಕ್ತಿ ಮಾಡುವಂತಹ ಒಂದು ಕೇಂದ್ರ ಅಷ್ಟೇ ಮನಸ್ಸು ಅನ್ನೋದು. ನಿಮ್ಮ ತಲೆಯಲ್ಲಿ ನೀವು ಏನೇನೆಲ್ಲ ಓಡಿಸ್ತೀರ ಥಾಟ್ಸು, ಇದನ್ನು ನೀವು ಮನಸ್ಸು ಅಥವಾ ಮೈಂಡ್ ಅಂತ ಕರಿಬೋದು. ಇದಕ್ಕೂ ಆತ್ಮಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆತ್ಮನೇ ಬೇರೆ, ಮನಸ್ಸೇ ಬೇರೆ. ಮನಸ್ಸು ಅನ್ನೋದು ಅದು ಬರೀ ದೇಹಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ನಿಮ್ಮ ದೇಹ ಸೃಷ್ಟಿಯಾದಾಗ ನನಗೆ ಅವ್ರ ಮೇಲೆ ಮನಸ್ಸಾಗಿದೆ, ಇದನ್ನ ತಿನ್ನಕ್ಕೆ ಮನಸ್ಸಾಗಿದೆ, ಇವ್ರು ನೋಡಿದ್ರೆ ಮನಸ್ಸಾಗುತ್ತೆ. ದೇವ್ರನ್ನ ಪೂಜೆ ಮಾಡಬೇಕು ಅಂತ ಮನಸ್ಸಾಗಿದೆ ಅಂತ ಅಂತೀರ. ಅಯ್ಯೋ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಮನಸ್ಸಾಗಿದೆ, ದೇವಸ್ಥಾನಕ್ಕೆ ನನಗೂ ಹೇಳ್ಬೋದಾಗಿತ್ತು. ದೇವಸ್ಥಾನಕ್ಕೆ ಹೋಗೋ ಮನಸ್ಸಾಗಿದೆ, ದೇವ್ರನ್ನ ಪೂಜೆ ಮಾಡೋ ಮನಸ್ಸಾಗಿದೆ, ನನಗೆ ಧ್ಯಾನಕ್ಕೆ ಕೂರೋ ಮನಸ್ಸಾಗಿದೆ. ಇಲ್ಲೆಲ್ಲೋ ಆತ್ಮಕ್ಕೆ ಸಂಬಂಧ ಪಡಲ್ವಾ? ಯಾಕಂದರೆ ಆತ್ಮಾವಲೋಕನ ಮಾಡೋದೇ ಅಲ್ವಾ ದೇವ್ರ ಪೂಜೆ ಅಂತ. ಇಲ್ಲ ನೋಡಿ, ನಾನು ಹೇಳ್ತೀನಿ ಕೇಳಿ. ನೋಡಿ, ಮನಸ್ಸು ಅಂದರೆ ನಿಮ್ಮ ಯೋಚನೆಗಳಷ್ಟೇ. ಇವಾಗ ನಾನು ದೇವ್ರ ಪೂಜೆ ಮಾಡಬೇಕು ನನಗೆ ಮನಸ್ಸಾಗಿದೆ ಅಂದರೆ ಅದು ನಿಮ್ಮ ಥಾಟ್, ಅದು ಅಷ್ಟೇ, ಹೌದಲ್ವಾ? ನೀವು ಅದನ್ನು ಪ್ರಾಕ್ಟಿಕಲಿ ಮಾಡಿದಾಗ ಅದು ನಿಮಗೆ ಅನುಭೂತಿ ಆಗೋದು, ಇದಾಗೋದು. ಆ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅದು ಮನಸ್ಸಿನ ಕೆಲಸ. ಮನಸ್ಸಿಗೂ ಆತ್ಮಕ್ಕೂ ಇಲ್ಲಿ ಯಾವುದೇ ಸಂಬಂಧ ಇಲ್ಲ.